ಸಾಮಾನ್ಯವಾಗಿ ಪೆಂಗ್ವಿನ್ಗಳು ಗುಂಪಿನಲ್ಲಿ ಇರಲಿಕ್ಕೆ ಇಷ್ಟಪಡ್ತವೆ. ಆದ್ರೆ ಈ ಒಂದು ಪೆಂಗ್ವಿನ್ ಮಾತ್ರ ಇಡೀ ಪ್ರಪಂಚಕ್ಕೆ ವಿಚಿತ್ರವಾಗಿ ಕಾಣ್ತಾ ಇದೆ. ಯಾಕೆ ಗೊತ್ತಾ? ಎಲ್ಲ ಸಖತ್ ಜನರಿಗೂ ನಮಸ್ಕಾರ, ನಾನು ನಿಮ್ಮ ಸಖತ್ ಮಗ. ಈ ಪೆಂಗ್ವಿನ್ ತನ್ನ ಗುಂಪಿನಿಂದ ದೂರವಾಗಿ ಸಮುದ್ರ ಬಿಟ್ಟು ಪರ್ವತಗಳ ಕಡೆಗೆ ಹೋಗ್ತಾ ಇದೆ. ಇದು ಎಲ್ಲಿಗೆ ಹೋಗ್ತಾ ಇದೆ? ಯಾಕೆ ಹೋಗ್ತಾ ಇದೆ? ಈ ಪೆಂಗ್ವಿನ್ ಕತೆ ಏನು? ಇವತ್ತೆ ಯಾಕೆ ಇಂಟರ್ನೆಟ್ ನಲ್ಲಿ ಟ್ರೆಂಡ್ ಆಗ್ತಾ ಇದೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಮೊದಲು ಬಂದಿದ್ದು 2007ರಲ್ಲಿ ಖ್ಯಾತ ನಿರ್ದೇಶಕ ವೆರ್ನರ್ ಹರ್ಜೋಗ್ ಅವರ ಎನ್ಕೌಂಟರ್ಸ್ ಅಟ್ ದಿ ಎಂಡ್ ಆಫ್ ದಿ ವರ್ಲ್ಡ್ ಎಂಬ ಡಾಕ್ಯುಮೆಂಟರಿಯಲ್ಲಿ. ಇಲ್ಲಿ ಕಾಣುವ ಅಡೇಲಿ ಪೆಂಗ್ವಿನ್ ಉಳಿದ ಸಾವಿರಾರು ಪೆಂಗ್ವಿನ್ಗಳಂತೆ ಸಮುದ್ರದ ಕಡೆ ಮೀನು ಹಿಡಿಯಲು ಹೋಗುತ್ತಿಲ್ಲ. ಬದಲಾಗಿ ಇದು ಮನುಷ್ಯರೇ ವಾಸ ಮಾಡಲು ಸಾಧ್ಯವಾಗದ, ಆಹಾರವೂ ಸಿಗದ ಅಂಟಾರ್ಟಿಕಾದ ಮಧ್ಯಭಾಗದ ಕಡೆಗೆ ಹೆಜ್ಜೆ ಹಾಕುತ್ತಿದೆ. ಅಂದರೆ ಸುಮಾರು 70 ಕಿಲೋಮೀಟರ್ ದೂರವಿರುವ ಬೆಟ್ಟಗಳ ಕಡೆಗೆ. ಅಲ್ಲಿ ಹೋದರೆ ಅದಕ್ಕೆ ಸಾವು ಖಚಿತ ಎಂದು ಗೊತ್ತಿದ್ದರೂ ಅದು ನಿಲ್ಲುತ್ತಿಲ್ಲ. ಇದನ್ನೇ ಇವತ್ತು ಇಂಟರ್ನೆಟ್ನಲ್ಲಿ ಜನ ನಿಹಿಲಿಸ್ಟ್ ಪೆಂಗ್ವಿನ್ ಅಥವಾ ಎಕ್ಸ್ಟೆನ್ಷನಲ್ ಪೆಂಗ್ವಿನ್ ಎಂದು ಕರೆಯುತ್ತಿದ್ದಾರೆ. ಹಾಗಾದ್ರೆ ವಿಜ್ಞಾನಿಗಳು ಇದ್ರ ಬಗ್ಗೆ ಏನು ಹೇಳ್ತಾರೆ? ಪ್ರಾಣಿಗಳು ಹೀಗೆ ಮಾಡುವುದು ನಮ್ಗೆ ವಿಚಿತ್ರ ಎನಿಸಿದ್ರೂ ಕೂಡ ವಿಜ್ಞಾನಕ್ಕೆ ಇದರ ಹಿಂದೆ ಒಂದು ಕಾರಣವಿದೆ. ದಾರಿ ತಪ್ಪಿದ ನ್ಯಾವಿಗೇಷನ್. ಪ್ರಾಣಿಗಳಲ್ಲಿ ಒಂದು ರೀತಿಯ ಇಂಟರ್ನಲ್ ಜಿಪಿಎಸ್ ಇರುತ್ತದೆ. ಕೆಲವೊಮ್ಮೆ ಮೆದುಳಿನಲ್ಲಿ ಆಗುವ ದೋಷದಿಂದ ಈ ಸಿಸ್ಟಮ್ ಕೆಲಸ ಮಾಡುವುದಿಲ್ಲ. ಆ ಪೆಂಗ್ವಿನ್ ದಾರಿ ತಪ್ಪಿಲ್ಲ, ಬದಲಾಗಿ ಅದು ತನ್ನ ಮೆದುಳು ಹೇಳಿದ ತಪ್ಪು ದಿಕ್ಕನ್ನೇ ಸರಿ ಎಂದು ನಂಬಿದೆ. ತಿರುಗಿ ಬರುತ್ತಿಲ್ಲ ಯಾಕೆ? ಈ ವಿಡಿಯೋ ಮಾಡುವಾಗ ತಂಡದವರು ಆ ಪೆಂಗ್ವಿನ್ ಅನ್ನು ಹಿಡಿದು ವಾಪಸ್ ಗುಂಪಿಗೆ ತಂದಿಟ್ಟರೂ ಸಹ ಅದು ಮತ್ತೆ ತಿರುಗಿ ಅದೇ ಪರ್ವತದ ಕಡೆಗೆ ನಡೆಯಲು ಶುರು ಮಾಡುತ್ತದೆ. ಅಂದರೆ ತನ್ನ ನಿರ್ಧಾರದಿಂದ ಅದು ಹಿಂದೆ ಸರಿಯುತ್ತಿಲ್ಲ. 2026ರಲ್ಲಿ ಈ ವಿಡಿಯೋ ಮತ್ತೆ ಯಾಕೆ ಟ್ರೆಂಡ್ ಆಗ್ತಿದೆ ಅಂದ್ರೆ ಇವತ್ತಿನ ಮನುಷ್ಯನ ಜೀವನದ ಸ್ಥಿತಿಗೆ ಇದು ಹತ್ತಿರವಾಗಿದೆ. ಬರ್ನ್ಔಟ್, ಕೆಲಸದ ಒತ್ತಡ, ಸಮಾಜದ ನಿರೀಕ್ಷೆಗಳಿಂದ ಬೇಸತ್ತ ಮನುಷ್ಯನಿಗೆ ನಾನು ಕೂಡ ಈ ಎಲ್ಲವನ್ನು ಬಿಟ್ಟು ಈ ಪೆಂಗ್ವಿನ್ನಂತೆ ಎಲ್ಲಾದರೂ ದೂರ ಹೋಗಿ ಬಿಡಬೇಕು ಎನ್ನುವ ಭಾವನೆ ಕಾಡುತ್ತಿದೆ. ಒಂಟಿತನ, ಗುಂಪಿನಲ್ಲಿ ಇರುವುದಕ್ಕಿಂತ ತನ್ನದೇ ಹಾದಿಯಲ್ಲಿ ಸಾಯುವುದು ಮೇಲು ಎನ್ನುವ ಈ ಪೆಂಗ್ವಿನ್ನ ನಿರ್ಧಾರ ಅನೇಕರಿಗೆ ಫಿಲಾಸಫಿಕಲ್ ಆಗಿ ಕಾಣುತ್ತಾ ಇದೆ. ಅಲ್ಲದೆ ಇತ್ತೀಚೆಗೆ ರಾಜಕೀಯ ನಾಯಕರು ಗ್ರೀನ್ಲ್ಯಾಂಡ್ನಲ್ಲಿ ಪೆಂಗ್ವಿನ್ನ ಇರುವಂತೆ ಎಐ ಫೋಟೋಗಳನ್ನು ಹಾಕಿದಾಗ ಜನರಿಗೆ ಪೆಂಗ್ವಿನ್ಗಳ ಬಗ್ಗೆ ಹೆಚ್ಚು ಕುತೂಹಲ ಮೂಡಿ ಈ ಹಳೆಯ ವಿಡಿಯೋ ಮತ್ತೆ ಮುನ್ನೆಲೆಗೆ ಬಂತು. ಗೆಳೆಯರೇ, ಆ ಪೆಂಗ್ವಿನ್ ಕಡೆಗೆ ಏನಾಯಿತು ಎಂಬುದು ಯಾರಿಗೂ ಸಹ ತಿಳಿದಿಲ್ಲ. ಬಹುಶಃ ಅದು ಆ ಮಂಜಿನ ಬೆಟ್ಟಗಳಲ್ಲಿ ಅಸುನೀಗಿರಬಹುದು. ಆದರೆ ಅದು ನಮಗೆ ಕಲಿಸುವ ಪಾಠವೇನೆಂದರೆ ಕೆಲವೊಮ್ಮೆ ಎಲ್ಲರೂ ಹೋಗುವ ದಾರಿಯಲ್ಲಿ ಹೋಗುವುದು ಸುಲಭ, ಆದರೆ ನಮ್ಮ ದಾರಿಯಲ್ಲಿ ಹೋಗುವುದು, ನಡೆಯುವುದು ಎಷ್ಟು ಕಷ್ಟ ಮತ್ತು ಎಷ್ಟು ಅಪಾಯಕಾರಿ ಎಂಬುದು. ನಿಮಗೆ ಈ ಪೆಂಗ್ವಿನ್ ಕತೆ ನೋಡಿ ಏನು ಅನಿಸಿತು? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.